ಮಕ್ಕಳು ಶಾಲೆಯಿಂದ ದೂರ ಉಳಿಬಾರದು, ಅವರಲ್ಲಿ ಪೌಷ್ಟಿಕತೆ ಹೆಚ್ಚಿಸಬೇಕು ಅಂತ ಅಕ್ಷರ ದಾಸೋಹ ಯೋಜನೆ ಜಾರಿಗೆ ಬಂದಿದೆ. ಆದರೆ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಹುಳು ಬಿದ್ದಿದೆ. ಬಿಸಿಯೂಟಕ್ಕೆ ಕಳಪೆ ಆಹಾರ ಧಾನ್ಯಗಳ ಬಳಕೆ, ಮಕ್ಕಳಲ್ಲಿ ಪೌಷ್ಟಿಕತೆ ಬದಲು ಕಾಡ್ತಿದೆ ಅನಾರೋಗ್ಯ. ಅಕ್ಕಿ ತುಂಬ ರಾಶಿಗಟ್ಟಲೆ ಹುಳುಗಳು, ಅಕ್ಕಿಗಿಂತಲೂ ನುಸಿಗಳೇ ಹೆಚ್ಚಿವೆ. ಗೋಧಿಯಲ್ಲೂ ಅದೇ ದೃಶ್ಯ. ಆಹಾರ ಧಾನ್ಯಗಳನ್ನೆಲ್ಲ ನುಸಿಗಳೇ ತಿಂದು ಹಾಕಿವೆ. ಹುಳಗಳು ತಿಂದು ಬಿಟ್ಟಿದ್ದನ್ನೇ ಮಕ್ಕಳ ಬಿಸಿಯೂಟಕ್ಕೆ ಬಳಸಲಾಗ್ತಿದೆ. ಇದನ್ನು ತಿಂದರೆ ಮಕ್ಕಳ ಆರೋಗ್ಯ ಏನಾಗುತ್ತೆ ಅಂತ ನೀವೇ ಯೋಚಿಸಿ. ಯಾದಗಿರಿ ಜಿಲ್ಲೆ ವಡಗೇರಾದ ಮುನಮುಟಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ TV9 ತಂಡ ಭೇಟಿ ಕೊಟ್ಟಿತ್ತು. ಮಕ್ಕಳ ಬಿಸಿಯೂಟಕ್ಕೆ ಕಳಪೆ ಆಹಾರ ಧಾನ್ಯಗಳನ್ನು ಬಳಸುತ್ತಿರುವ ಆರೋಪ ಕೇಳಿ ಬಂದಿದ್ದರಿಂದ TV9 ತಂಡ ರಿಯಾಲಿಟಿ ಚೆಕ್ಗೆ ಮುಂದಾಗಿತ್ತು. ಅಕ್ಷರ ದಾಸೋಹದಡಿ ನೀಡುವ ಆಹಾರ ಧಾನ್ಯಗಳ ಸ್ಥಿತಿ ಬಯಲಾಗಿದೆ. ಬಿಸಿಯೂಟಕ್ಕೆ ಬಳಕೆಯಾಗುವಂಥ ಆಹಾರ ಧಾನ್ಯಗಳು ಎಷ್ಟು ಗುಣಮಟ್ಟದಾಗಿದೆಯೋ ಅನ್ನೋ ಬಗ್ಗೆ TV9 ರಿಯಾಲಿಟಿ ಚೆಕ್ ಮಾಡೋ ಮೂಲಕ ಇದು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದೆ. ನಾವೀಗ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಮುನಮುಟಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ಬಿಸಿಯೂಟಕ್ಕೆ ಬಳಕೆಯಾಗುವಂಥ ಆಹಾರ ಧಾನ್ಯಗಳು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿರುತ್ತದೆ. ಯಾಕಂದರೆ ತೊಗರಿ ಬೇಳೆ, ಅಕ್ಕಿ, ಗೋಧಿ ಕಂಪ್ಲೀಟ್ ಆಗಿ ನುಸಿ ಹುಳುಗಳಿಂದ ತುಂಬಿದ್ದಾವೆ. ಇಂಥ ನುಸಿ ಹುಳುಗಳು ತುಂಬಿರುವಂಥ ಆಹಾರ ಧಾನ್ಯಗಳನ್ನು ಬಳಕೆ ಮಾಡಿ ಮಕ್ಕಳಿಗೆ ನಿತ್ಯ ಬಿಸಿ ಊಟವನ್ನು ನೀಡಲಾಗುತ್ತೆ. ಈ ಶಾಲೆಯಲ್ಲಿ 150ಕ್ಕೂ ಅಧಿಕ ಮಕ್ಕಳಿದ್ದು ನಿತ್ಯವೂ ಇಂತಹ ಧಾನ್ಯ ಬಳಸಿ ಅಡುಗೆ ಮಾಡಲಾಗ್ತಿದೆ. ಆಹಾರ ಧಾನ್ಯಗಳ ಪೂರೈಕೆಗೆ ಏಜೆನ್ಸಿಗೆ ಟೆಂಡರ್ ನೀಡಲಾಗುತ್ತೆ. ಅವರು ಬೇಕಾಬಿಟ್ಟಿಯಾಗಿ ಹುಳಗಳಿರುವ ಧಾನ್ಯಗಳನ್ನು ಪೂರೈಸುತ್ತಿರೋ ಆರೋಪ ಕೇಳಿಬಂದಿದೆ. ಸರ್ಕಾರದಿಂದ ಸಪ್ಲೈ ಆಗದೆ ಕಳಪೆ ಆಹಾರ ಧಾನ್ಯ ಸಪ್ಲೈ ಆಗುತ್ತೆ. ಮಕ್ಕಳಿಗೆ ಹೊಟ್ಟೆ ನೋವು, ಆರೋಗ್ಯದಲ್ಲಿ ಏರ್ಪೇರು ಆಗಕತ್ತದ. ಅದು ಮತ್ತು ನೀರಿಂದ ಕೂಡ ಸಮಸ್ಯೆ ಇದೆ. ಹುಳ ತುಂಬ್ಯಾವ್ರಿ, ನುಸಿ ತುಂಬ್ಯಾವ್ರಿ. ಅವರು ನಾವೇನು ಮಾಡಪ್ಪ, ಮ್ಯಾಲಿನ ಸಪ್ಲೈ ಆಗ್ತದ, ನಾವು ಕೂಡ ಮಿಷಿನ್ಗೆ ಹಾಕಿ ಆದಷ್ಟು ಸ್ವಚ್ಛ ಮಾಡಿ ಹಾಕಕತ್ತೀವಿ. ಈ ಧಾನ್ಯಗಳನ್ನು ದನಕರುಗಳೇ ತಿನ್ನಲು ಹಿಂದೇಟು ಹಾಕ್ತವೆ. ಅಡುಗೆ ಸಿಬ್ಬಂದಿ ಇವುಗಳನ್ನು ಕ್ಲೀನ್ ಮಾಡೋಕೆ ಸರ್ಕಸ್ ಮಾಡ್ತಾರೆ. ಬೇರೆ ದಾರಿ ಇಲ್ಲದೆ ಮಕ್ಕಳ ಬಿಸಿಯೂಟಕ್ಕೆ ಇವುಗಳಿಂದಲೇ ಆಹಾರ ತಯಾರಿಸಲಾಗ್ತದೆ. ಅಮೀನ್ ಹೊಸೂರ್, TV9 ಯಾದಗಿರಿ.